ಯಾರಿನಿ ಮೋಹಿನಿ. ಯಾವ ಅಕ್ಷರದಲ್ಲಿ ಹೆಸರಿಡ್ಬೇಕು ಹೇಳಿ ಅಣ್ಣ. ಇಂಥ ಅಕ್ಷರ ಅಂಥ ಅಕ್ಷರ ಅಂತ ಯಾವುದೂ ಇಲ್ಲ ಅಣ್ಣ. ಮನೆಗೆ ಮಗಳಾಗಿ ಕಷ್ಟದಲ್ಲಿದ್ದವ್ರಿಗೆ ಸಹಾಯ ಮಾಡ್ತಾ ಅವ್ರ ಕಷ್ಟನ ತನ್ನ ಕಷ್ಟ ಅಂತ ಹಂಚ್ಕೊಳ್ಳೋ ಅಂತ ಒಳ್ಳೆ ಮನ್ಸಿರೋಳು, ಬೆಳೆದಿಂಗ್ಳಾಗೆ ಮೊಗ ಇರೋಳು, ಬೆಳ್ಳಿ ಅಂತ ಹೆಸರಿಡ್ಬೋದಾ? ಹೆಸರಿಗೆ ತಕ್ಕಂತೆ ಮುತ್ತಿನಂಥ ಗುಣ ಇರೋನು, ಹಾಲಿನಂಥ ಮನಸ್ಸಿರೋನಮ್ಮ. ಇವನ ಜೀವನದಲ್ಲಿ ಇಬ್ಬರು ಹೆಣ್ಮಕ್ಳು ಪ್ರವೇಶ ಆಗಿದೆ ತಾಯಿ. ಆದರೆ ಇಬ್ಬರಿಗೂ ತುಂಬಾ ಪೈಪೋಟಿ ಇದೆ ತಾಯಿ, ತುಂಬಾ ಪೈಪೋಟಿ ಇದೆ. ಇದು ಬೆಳ್ಳಿನ ಪರ್ಮನೆಂಟ್ ಆಗಿ ಬೆಡ್ಡಲ್ಲಿ ಮಲಗಿಸೋ ಪ್ಲಾನ್. ನೀನು ಸುಮ್ಮನೆ ಇರು, ಆಮೇಲೆ ಏನಾಗತ್ತೆ ಅಂತ ನೀನೇ ನೋಡ್ತಿರು. ಅಮ್ಮ, ತುಂಬಾ ಕಾಲು ಏನಾಯ್ತು? ಬೆಳ್ಳಿ ತುಂಬಾ ಕಾಲು ನೋಡ್ತಾ ಇದೆ. ಬೆಳ್ಳಿ ನೀನು ಎಲ್ಲಿಗೆ ಹೊರಟೆ? ನಾನು ತರಕಾರಿ ತರಕ್ಕೆ ಮಾರ್ಕೆಟ್ಗೆ ಹೋಗ್ತಿದ್ದೆ ಅಕ್ಕ. ಬೆಳ್ಳಿ, ನಂಗೊಂದು ಸಹಾಯ ಮಾಡ್ತೀಯಾ? ಏನಕ್ಕ? ಮೇಲ್ಗಡೆ ಬಟ್ಟೆ ಒಣಗಾಕಿದ್ದೀನಿ, ಮಳೆ ಬರೋ ಥರ ಇದೆ, ಮೇಲ್ ಹತ್ತಕ್ಕಾಗಲ್ಲ, ತುಂಬ ಕಾಲು ನೋವು. ತಪ್ಪು ತಿಳ್ಕೊಳ್ದೆ ಬಟ್ಟೆ ತಂದ್ಕೊಟ್ಬಿಡ್ತೀಯಾ? ಅಯ್ಯೋ ಅಷ್ಟೇ ತಾನೇ, ಈಗಲೇ ಹೋಗಿ ತರ್ತೀನಿ ಬಿಡಿ ಅಕ್ಕ. ನಮ್ಮ ಬೆಳ್ಳಿ ಪಾದ್ರಸ ಇದ್ದಂಗೆ, ಹೇಳಿದ ಕೆಲಸನ ತಕ್ಷಣ ಮಾಡಿ ಮುಗಿಸ್ಬಿಡ್ತಾಳೆ, ತುಂಬ ಚುರುಕು. ಹೋಗಮ್ಮ, ಸರಿ ಅಕ್ಕ. ಅಯ್ಯೋ ಇದೇನಿದು, ಮಳೆ ಬರಂಗಿದೆ ಅಂದ್ರು, ಇಷ್ಟೊಂದು ಬಿಸಿಲಿದೆಯಲ್ಲ. ಹೋಗ್ಲಿ ಬಿಡು. ರಶ್ಮಿ, ಬೇಗ ಹೋಗೋಳು, ಬಂದ್ಬಿಡ್ತಾಳೆ. ಅದಕ್ಕೆ ಏನಾಗ್ತದೆ? ಅವಳು ಇನ್ನೂ ಕಟ್ಟಿಲ್ವಾ? ಕಟ್ತಿದ್ದಾಳೆ, ನೀನ್ ಬಾ. ಏನು ಯೋಚನೆ ಮಾಡಬೇಡ, ಇವತ್ತು ನಮ್ಮ ಪ್ಲಾನ್ ಖಂಡಿತ ಸಕ್ಸಸ್ ಆಗುತ್ತೆ. ಆ ಬೆಳ್ಳಿ ಕತೆ ಅದಕ್ಕೆ ಬೆಳ್ಳಿ ಬಂದ್ಲ ನೋಡಿ. ಇನ್ನು ಬಂದಿಲ್ಲ, ಬರ್ತಾಳೆ ಬಿಡು. ಬೆಳ್ಳಿ, ಮುಗೀತು ನಿನ್ ಕತೆ. ನೋಡು, ಈಗ ಬಂದಿರೋ ಆರ್ಡ್ರನ್ನ ಯಾವುದೇ ಕಾರಣಕ್ಕೂ ಮಿಸ್ ಮಾಡಬಾರ್ದು. ಸ್ವಲ್ಪ ರೇಟ್ ಕಮ್ಮಿ ಆದರೂ ಪರವಾಗಿಲ್ಲ, ಟನ್ಸ್ ಗಟ್ಟಲೆ ಸೇಲ್ ಇರೋದ್ರಿಂದ ಲಾಭ ಇದ್ದೇ ಇರುತ್ತೆ. ಅದಕ್ಕೆ ಮತ್ತೆ ನೋಡಿ ಬಂದ್ಲಾ ಅಂತ. ಏನಾಯ್ತದ್ಗೆ? ತಂದೆ, ದಯಮಾಡಿ ತರಲೆ ಥರ ಆಡದೆ ಬಂದಿರೋ ಆರ್ಡರ್ನ ಕರೆಕ್ಟಾಗಿ ಡೆಲಿವರಿ ಕೊಡೋ ಥರ ನೋಡ್ಕೋ. ಮುತ್ತು, ನಾನು ಡೆಲಿವರಿ ಕೊಡೋ ಸ್ಪೀಡ್ಗೆ ವಾಟ್ಸಪ್ ಗ್ರೂಪಲ್ಲಿ ನನ್ನ ಡಾಕ್ಟರ್ ಷಣ್ಮುಗ ಅಂತ ಕರೀತಾರೆ. ವಾಟ್ ಇಸ್ ಈ ತರಲೇನೆ ಬೇಡ ಅಂತ ಹೇಳಿದ್ದು. ಅದಕ್ಕೆ ಮಾವ ಏನಾದ್ರು ಮೇಲುಟ್ಟಿದ್ರೆ ನಮ್ಮ ಪ್ಲಾನ್ ಎಲ್ಲ ಫ್ಲಾಪ್ ಆಗ್ಬಿಡುತ್ತೆ. ಈ ಅಣ್ಣ ಯಾಕೆ ಇಲ್ಲಿಗೆ ಬಂದ? ಏನ್ ಮಾಡೋದು ಮಾಯಾ? ಇಲ್ಲೇ ಇರೋ, ಪೇಪರ್ಸ್ ತಗೊಂಡ್ಬರ್ತೀನಿ. ಅಯ್ಯೋ, ಅದಕ್ಕೆ ಮಾವ ಮೇಲ್ಗಡೆ ಹೋಗ್ತಿದ್ದಾರೆ. ಒಂದು ನಿಮಿಷ ಬಂದೆ. ಮಾವ, ನಾನೇ ಹೋಗಿ ಪೇಪರ್ಸ್ ತಂದ್ಕೊಡ್ಲಾ? ನಿನಗೆ ಪೇಪರ್ಸ್ ಎಲ್ಲ ಏನು ಗೊತ್ತಾಗುತ್ತೆ, ನಾನು ತಗೊಳ್ತೀನಿ ಬಿಡು. ಅದಕ್ಕೆ ಮಾವನ ಮೇಲೆ ಹೋದ್ರು. ಅಯ್ಯೋ,
ನಿಮ್ಗೇನೂ ಆಗಿಲ್ಲ ಅಲ್ವಾ? ಏನಾದರೂ ಪೆಟ್ಟಾಯ್ತಾ? ನನಗೇನು ಆಗಿಲ್ಲ. ಬೆಳ್ಳಿ, ನಿನಗೇನಾದರೂ ಆಯ್ತಾ? ಇಲ್ಲ ಮಾವ, ನಿಮ್ಗೇನು ಆಗ್ಲಿಲ್ಲ ತಾನೆ? ನನಗೇನು ಆಗಿಲ್ಲ. ಸ್ವಲ್ಪ ನೋಡ್ಕೊಂಡು ಬರಬೇಕು ತಾನೇ. ಏನಾದರೂ ಹೆಚ್ಚು ಕಮ್ಮಿ ಆಗಿದ್ರೆ ಎಷ್ಟು ಪೆಟ್ಟಾಗಿರೋದು. ನೀನು ಬಾಯಿಲಿ ಎದೇಳು. ಅಯ್ಯೋ ಏನಾಗಿಲ್ಲ ಮಾವ. ಕೂತ್ಕೊಳ್ಳಿ. ಕೈ ಏನಾದರೂ ಆಯ್ತಾ? ಈಗ ಹಿಂಗೆ ಮಾಡು, ಕೈ ಮಾಡಿ ಹಿಂಗೆ. ಅಯ್ಯೋ ಕೈ ಏನಾಗಿಲ್ಲ ಸ್ಟ್ರೈಟ್ ಮಾವ. ಮಾಡು, ಸ್ಟ್ರೈಟ್ ಮಾಡು. ಕೈಗೇನಾದರೂ ಪೆಟ್ಟಾಯ್ತಾ? ಇಲ್ಲ ಮಾವ. ಕಾಲ್ಗೇನಾದರೂ ಪೆಟ್ಟಾಯ್ತಾ? ಇಲ್ಲ ಮಾವ, ಏನೂ ಆಗಿಲ್ಲ. ಶರ್ಮಿಳಾ, ಬೇಗ ಹೋಗಿ ಕುಡಿಯೋಕೆ ನೀರು ತಗೊಂಬಾ. ಸರಿ ಅಣ್ಣ. ಸ್ವಲ್ಪ ನೋಡ್ಕೊಂಡು ಓಡಾಡಬೇಕು ತಾನೇ. ನೀನು ಬಿದ್ದಿದ್ದು ನೋಡಿ ನನಗೆ ಎಷ್ಟು ಭಯ ಆಯ್ತು ಗೊತ್ತಾ? ಮನೇಲಿ ಆ ಕಡೆ ಈ ಕಡೆ ನೋಡ್ಕೊಂಡು ಓಡಾಡಕ್ಕಾಗಲ್ವಾ? ಏನಾದರೂ ಆಗಿದ್ರೆ ಈಗಲೇ ಹೇಳು, ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ತೀನಿ. ಇಲ್ಲ ಮಾವ. ಮಾಯಾ, ಬೆಳ್ಳಿ ಜೊತೆ ಇದು ಹುಷಾರಾಗಿ ನೋಡ್ಕೊ. ಸರಿ ಮಾವ. ಹಲೋ. ಹಾಂ, ಹೇಳಿ ಸರ್. ಬೆಳ್ಳಿ, ಈ ಕೆಲ್ಸ ತುಳ್ಸಿದ್ರೆ ನಾನ್ ಮಾಡ್ಬೇಕಂತ. ಒಂದು ಮಳೆ ಬಿಲ್ಲು, ಒಂದು ಮಳೆ ಮೋಡ, ಹೇಗೋ ಜೊತೆಯಾಗಿ ಲಾ 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 ಲಾ. ಮುತ್ತು ನಿನ್ನ ಕ್ಯಾಚ್ ಹಿಡಿದಿದ್ದು ನೋಡಿದ್ರೆ ಸಿನಿಮಾದಲ್ಲಿ ಹೀರೋ ಹೀರೋಯಿನ್ನ ಕಾಪಾಡೋ ಥರ ನೀನು ಬಿದ್ದು ನಿನ್ನ ಮೇಲೆ ಮುತ್ತು ಬಿದ್ದು ರೋಮಿಯೋ ಜೂಲಿಯಟ್, ಲೈಲಾ ಮಜ್ನು. ಆಹಾಹಾಹಾ. ನೀನ್ ಸುಮ್ಮನೆ ಹೋಗೋಣ, ಏನೇನೋ ಹೇಳ್ಬೇಡ. ತಗೋ ಬೆಳಿ, ನೀರು ಕುಡಿತೀರೋ? ಸುಸ್ತಾಗಿರ್ತೀಯ, ನಾನು ಹೋಗಿ ಮುತ್ತು ಮಾತಾಡ್ಸ್ಕೊಂಡು ನೋಡ್ತೀನಿ. ಇದೇನಿದು ತಂತಿ ಇದೆ ಅಂದರೆ ಬೆಳ್ಳಿನ ಬೀಳ್ಸಕ್ಕೆ ಮಾಡಿದ ಪ್ಲ್ಯಾನ್ ಆಯಿತು. ಅದಕ್ಕೆ ಬನ್ನಿ. ಏ ಮಾಯಾ, ನೀನೆಲ್ಲ ಆಟಕ್ಕೊಂದು ಬ್ರೇಕ್ ಹಾಕಲಿಲ್ಲ ಅಂದರೆ ನನ್ನ ಹೆಸರು ಷಣ್ಮುಗನೇ ಅಲ್ಲ. ನೋಡ್ತಾ ಇರೋ. ಮಾವಂಗೆ ಏನಾದರೂ ಆಗಿದ್ರೆ ಏನು ಗತಿ? ನಿಮ್ಮನ್ನೆಲ್ಲ ನಂಬ್ಕೊಂಡ್ರೆ ಇಷ್ಟೇ. ಸಾರಿ ಮಾಯಾ. ಏನ್ ಸಾರಿ? ಸಾರಿ ಕೇಳಿದ್ರೆಲ್ಲ ಸರಿ ಹೋಗುತ್ತಾ? ನಾನು ಮುಂದೆನೆ ಮಾವನ ಮೇಲೆ ಬಿದ್ದವಳು, ಹಾಳಾದವಳು. ಎಲ್ಲೋದ್ಲವಳು? ಬೆಳ್ಳಿ, ಬೆಳ್ಳಿ, ಎಲ್ಲೋದ್ಲು ಇವಳು? ಅದ್ಗೆ ಬೆಳ್ಳಿ ಎಲ್ಲೋದ್ಲು? ಅದ್ಗೆ ಬನ್ನಿ, ನಾವು ಹೊರಗೆ ಹೋಗಿ ನೋಡೋಣ. ರಶ್ಮಿ, ಅವರಿಬ್ಬರು ಕರ್ಕೊಂಡು ಬಾ.
ಕೂತಿದೆ. ಕಣ್ಣೀರ್ನ ನದಿ ಥರ ಹರಿಸ್ತಿದ್ದಾಳೆ. ಪಾಪ. ನಾನು ಹೋಗಿ ಮಗುನ ಸಮಾಧಾನ ಮಾಡ್ಬರ್ತೀನಿ. ನೀವಿಲ್ಲೇ ಇರಿ. ಬೆಳ್ಳಿ, ಏನಾಯ್ತಮ್ಮ? ಯಾಕೆ ಅಳ್ತಿದ್ಯಾ? ಬಿದ್ದಾಗ ಏನಾರು ಪೆಟ್ಟಾಯ್ತಾ? ಡಾಕ್ಟರ್ ಹತ್ರ ಹೋಗೋಣ. ಬೇಡ ಅಕ್ಕ, ಅಲ್ಲಿಂದ ಹೊರಡು ಬಿದ್ದಾಗ ಈ ಉಂಗುರ ಮುರಿದೋಯ್ತು. ಅಯ್ಯೋ ಪೆದ್ದಿ, ಉಂಗ್ರ ಅಷ್ಟೇ ಅಲ್ವಾ, ಇನ್ನೊಂದು ತಗೊಂಡ್ರಾಯ್ತು ಬಿಡು. ಇಲ್ಲ ಅಕ್ಕ, ನಾನು ದೊಡ್ಡೋಳಾದಾಗ ಅರ್ಶನ ಹಚ್ಚಿ ಮಾವ ನನಗೆ ಹಾಕಿದ ಉಂಗುರ ಇದು. ಇದು ಹೊಡ್ತೋಯ್ತಲ್ಲ ಅಂತ ಮನ್ಸಿಗೆ ತುಂಬಾ ನೋವಾಗ್ತಿದೆ ಅಕ್ಕ. ಅದಕ್ಕೆ ಹೇಳ್ತಿದ್ದೀನಿ, ಈ ಉಂಗುರ ಮುರಿದೋಗಿದ್ದು ಮುತ್ತು ಮಾವನ ನನ್ನಿಂದ ದೂರ ಆಗ್ಬಿಟ್ರೇನೋ ಅನ್ನಿಸ್ತಿದೆ. ಅತ್ರೆ ಮುರಿದೋಗಿರೋ ಉಂಗ್ರ ವಾಪಸ್ ಬಂದ್ಬಿಡತ್ತಾ ಬೆಳ್ಳಿ? ಇಲ್ಲ ಅಲ್ವಾ, ಅದನ್ನ ಬಿಸಾಕು, ಮುಂದೆ ಆಗೋದನ್ನ ನೋಡ್ಕೊ, ಸರಿನಾ? ನೀನ್ ಹತ್ರ ನಂಗೆ ನೋಡೋಕ್ಕಾಗಲ್ಲ ಬೆಳ್ಳಿ, ಕಣ್ಣೀರು ಒರೆಸ್ಕೊ. ಅಳ್ಬೇಡ ಬೆಳ್ಳಿ, ಸಮಾಧಾನ ಮಾಡ್ಕೊ. ಪರವಾಗಿಲ್ಲ, ನಾವು ಅನ್ಕೊಂಡಂಗೆ ಆಯ್ತು. ಆದರೆ ಒಂದೊಂದು ಚೇಂಜಸ್ ಆಗಿದೆ. ಮೈಗೆಲ್ಲ ಪೆಟ್ಟಾಗಬೇಕಾಗಿತ್ತು, ಮನ್ಸಿಗೊಂದಾಗಿದೆ ಅಷ್ಟೆ. ಅಂತೂ ನಮ್ಮ ಪ್ಲ್ಯಾನ್ ಸಕ್ಸಸ್ ಆಯ್ತಲ್ವ ಮಾಯಾ? ನಮಗೆ ಬೇಕಾಗಿದ್ದು ಅದೇ ತಾನೇ. ಅಲ್ಪತೃಪ್ತಿಯಿಂದ ಇರೋಕ್ಕಾಗೋದಿಲ್ವೇ? ಇದಕ್ಕಿಂತ ದೊಡ್ಡ ಗಾಯ ಆಗಬೇಕು, ಆ ಪೆಟ್ಟನ್ನ ಅವಳು ಜೀವನ ಪೂರ್ತಿ ನೆನ್ಪಿಟ್ಕೋಬೇಕು. ಅದನ್ನ ನೋಡಿ ನಾನು ಖುಷಿ ಪಡಬೇಕು, ಆಗಲೇ ಈ ಮಾಯಂಗೆ ಸಮಾಧಾನ ಆಗೋದು. ಇಷ್ಟೇ ಅಲ್ಲ, ಇನ್ನೂ ಇದೆ ಹಬ್ಬ ಇವಳಿಗೆ. ಷಣ್ಮುಗ, ಈ ಮನೆಯಲ್ಲಿ ಎಲ್ಲೆಲ್ಲಿ ಏನೇನು ಇಟ್ಟಿರ್ತಾರೆ ಅಂತ ಹೇಳಕ್ಕಾಗಲ್ಲ. ಹುಷಾರ ಕಾಲಿಡಬೇಕು, ವೆರಿ ಡೇಂಜರ್. ಹಾ ಆಗ್ಲೇ ಬಿಚ್ಚಿಬಿಟ್ಟಿದ್ದಾರೆ. ಬಾಬಾ ಬಾಬಾ ಬಾ, ಏನು ಸ್ಪೀಡ್ ಇದಾರಪ್ಪ ಈ ವಿಲ್ಲನ್ಗಳು. ಏನಾಯ್ತು ಷಣ್ಮುಗ, ಏನು ಯೋಚನೆ ಮಾಡ್ತಿದ್ಯಾ? ಏನಿಲ್ಲ, ಅವತ್ತು ಸುಮ್ಮನೆ ಹಂಗೆ ಕೂತ್ಕೊಂಡಿದ್ದೆ. ಬಾವನ ನಡಿ. ಚಿಕ್ಕಮ್ಮ, ಇವತ್ತು ರೈಸ್ ಮಿಲ್ಲಲ್ಲಿ ಒಂದು ದೊಡ್ಡ ಆರ್ಡರ್ ಬಂದಿದೆ. ಎಲ್ಲ ಒಳ್ಳೇದಾಗ್ಲಿ ಅಂತ ಆಶೀರ್ವಾದ ಮಾಡಿ. ದೇವ್ರು ನಿನಗೆ ಒಳ್ಳೇದು ಮಾಡಲಿ ಮುತ್ತು. ನಿಂಗೆ ಯಾವಾಗಲೂ ಲಾಭನೇ ಆಗತ್ತೆ. ನೀನು ಸಂತೋಷವಾಗಿರ್ತೀಯ. ಹೋಗ್ಬಿಟ್ಬಾ. ಸರಿ ಚಿಕ್ಕಮ್ಮ, ನಾನು ಬರ್ತೀನಿ. ಗ್ಯಾಪಲ್ಲಿ ಆಶೀರ್ವಾದ.
ಬೆಳ್ಳಿ, ಓಹೋ, ನನ್ನ ಹತ್ರನೇ ಸುಳ್ಳು ಹೇಳೋದು ಕಲ್ತಿದ್ಯಾ? ಸುಳ್ಳೇನಿಲ್ಲ ಮಾವ. ಅವಾಗ್ಲೇನಾದ್ರೂ ಪೆಟ್ಟಾಗಿದ್ಯಾ ಅಂತ ಕೇಳಿದ್ರೆ ಇಲ್ಲ ಅಂದೆ. ಈಗ ಯಾಕೆ ಇಷ್ಟೊಂದು ಹೇಳ್ತಿದ್ಯಾ? ಏನು ವಿಷಯ? ಪೆಟ್ಟಾಗಿಲ್ಲ ಅಂತ ಹೇಳಿದ್ ನಿಜಾನೇ ಮಾವ, ಆದ್ರೆ ನಾನು ಅಳ್ತಿರೋದು ಅದಕ್ಕೋಸ್ಕರ ಅಲ್ಲ, ಇದಕ್ಕೋಸ್ಕರ. ಇದೇನು ಅಂತ ನೆನಪಿಗೆ ಬಂತ. ಇಲ್ಲ. ಏನ್ ಮಾವ ನೀವು, ಸರಿಯಾಗಿ ನೆನಪಿಸ್ಕೊಳ್ಳಿ. ಏನು ನೆನಪಿಗೆ ಬರ್ತಿಲ್ಲ ಬೆಳ್ಳಿ. ಅದೇನು ಅಂತ ನೀನೇ ಹೇಳು. ನಾನು ದೊಡ್ಡೋಳಾದಾಗ ನೀವು ನಮ್ಮ ಊರಿಗೆ ಬಂದು ಅರ್ಶಿನದ ನೀರು ಹಾಕಿ ನನಗೆ ಉಂಗ್ರನ ತೊಡ್ಸಿದ್ರಿ. ನಿಮ್ಗೊಂಚೂರು ನೆನಪಿನ ಶಕ್ತಿನೇ ಇಲ್ಲ ಮಾವ. ನಾನು ನೆನಪಿಲ್ಲ, ನನಗೋಸ್ಕರ ತೊಡ್ಸಿದ ಉಂಗ್ರನೂ ನಿಮಗೆ ನೆನಪಿಲ್ಲ. ಅದಕ್ಕೋಸ್ಕರ ಯಾರಾದ್ರೂ ಹೇಳ್ತಾರಾ? ಅದು ನಿಂಗೆ ತೊಡ್ಸಿ ತುಂಬಾ ದಿವಸ ಆಯ್ತು, ಅದಕ್ಕೆ ಮುರಿದೋಗಿದೆ ಅಷ್ಟೇ. ಈಗೇನು ಸಾರಿ ಕೇಳ್ಬೇಕಾ? ಸಾರಿ ಬೆಳ್ಳಿ.